ನಾವಿವಾಗ ಚಾಮುಂಡಿ ಬೆಟ್ಟದಲ್ಲಿದ್ದೀವಿ. ಮೈಸೂರು ಇವಾಗ ಹೆಸರೈತೆ. ಮೊದಲು ಏನಿತ್ತಪ್ಪ ಅಂದ್ರ ಮೈಸೂರು ಅಂತಿತ್ತ. ಯಾಕಪ್ಪ ಅಂದ್ರ ಇಲ್ಲಿ ಒಬ್ಬ ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನ. ಅವ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಇಲ್ಲಿ ಜನಕ್ಕೆ ಕಾಟ ಕೊಡ್ತಿರ್ತಾನ. ಅವಂಗೊಂದು ವರ ಸಿಕ್ಕಿರ್ತೈತಿ. ಆ ವರ ಏನಂದ್ರ ಯಾವುದೇ ಪುರುಷರಿಂದ ತನ್ನ ಸಾವ ಆಗ್ಬಾರ್ದಂತ ವರ ಪಡೆದುಕೊಂಡಿರ್ತಾನ. ಆದ ಕಾರಣದಿಂದ ಅವನ ಅಟ್ಟಹಾಸ ಇಲ್ಲಿ ಹೆಚ್ಚಾಗಿರ್ತೈತಿ. ಆದ ಕಾರಣದಿಂದ ಎಲ್ಲಾ ದೇವತೆಗಳು ಒಂದೇ ಸ್ವರೂಪವನ್ನು ಪಡ್ಕೊಂಡ ಶ್ರೀ ಚಾಮುಂಡಿ ತಾಯಿ ಇಲ್ಲಿ ನೆಲೆಸ್ತಾಳ. ಅವನನ್ನ ಇದೇ ಬೆಟ್ಟದಲ್ಲಿ ಇಲ್ಲೇ ಸಂಹಾರ ಮಾಡ್ತಾಳ. ಅದಕ್ಕೆ ಮೈಸೂರು ಎಂಬ ಹೆಸರು ಬಂದಿತ್ತಂತ ಇಲ್ಲಿನ ಜನತೆಗಳು ಹೇಳ್ತಾರ. ನಾವು ಇವಾಗ ಹೊಂಟಿದ್ದು ಚಾಮುಂಡಿ ಬೆಟ್ಟಕ್ಕೆ ಬೆಳಗ್ಗೆ ಹೊಂಟಿವಿ. ಇವಾಗ ನೋಡ್ಬೋದು ಡ್ರೈವರಾದಂಥ ನಮ್ಮ ಅಪ್ಪು ಅವರಿಗೂ ಸ್ವಾಗತ ಕೋರುತ್ತಾ ಈ ಬೆಟ್ಟಕ್ಕೆ ನಾವೆಲ್ಲರೂ ಹೊಂಟಿದ್ದೀವಿ. ಸಚ್ಚಿನವರ ಮಾವನವರ ಗಾಡಿಯನ್ನು ತಗೊಂಡ ನಾವು ಹೊಂಟು ಬಿಟ್ಟಿವಿ. ನಮ್ಮ ಸಾಬಣ್ಣವರು ಸ್ನ್ಯಾಪ್ ಹಾಕತ್ತಾರ. ನನ್ನ ನಾವೆಲ್ಲರೂ ಕೂಡಿ ಬಂದ್ಬಿಟ್ಟದು ಚಾಮುಂಡಿ ತಾಯಿ ದರ್ಶನ ಮಾಡಾಕ. ಇವಾಗ ನೋಡ್ಬೋದು ನಮ್ಮ ಹುಡುಗರೆಲ್ಲ ಹೊಂಟ್ಬಿಟ್ಟರು. ಅಟ್ಟೆಲ್ಲ ಸುತ್ತಾಗಿ ಬರೋದು ತಡಾಕತ್ತೆ ತಂದ ಇಲ್ಲೇ ಜಿಗಿದ್ ಬಿಡ. ಸ್ವೀಟ್ ಸೆನ್ಸ್ ಇಲ್ಲ ನಮ್ಮ ಹುಡುಗರಿಗೆ. ಇವಾಗ ನೋಡ್ಬೋದು ಇಲ್ಲಿ ಲೈನಿಗೆ ನಿಂತಾಗ ನೀರ ಕುಡಿಯುವಂಥ ವ್ಯವಸ್ಥೆನೂ ಮಾಡ್ಯಾರ. ಕುಡಿಯಾಕ ಇದನ್ನೇ ಟರ್ಮ ಒಂದ್ಸಲ ಕುಡಿ ತೋರಿಸು. ಈ ಥರ ಕುಡಿಬೇಕು. ನಮ್ಮನ್ನೆಲ್ಲ ಕ್ಲಾಸ್ನಾಗ ಒಳಗೆ ಕರ್ಕೊಂಡು ಒಂದು ಸ್ವಲ್ಪ ತಡ ಇನ್ನೂ ಒಳಗೆ ಬಿಡಾಕತ್ತಿಲ್ಲ ದರ್ಶನ ಮಾಡಾಕ. ಇವಾಗ ಹೊರಗೆ ಕುಣಿಸ್ಬಿಟ್ಟ. 1 ಗಂಟೆ ಬಳಿಕ ದರ್ಶನ ಪಡ್ಯಾಕ ಬಂದ್ಬಿಟ್ಟಾರು. ಆದ್ರೆ 7:30ಕ್ಕೆ ದರ್ಶನ ತಗೋಕ ಜನಸಿ. ಈಗ ನಾವು ನಿಂತಿರೋದು ಫ್ರೀ ಎಂದು ಹೋಗಕ್ಕ. ಈಚೆ ಕಡೆ ನೋಡಿದ್ರೆ 700, ಆಚೆ ಕಡೆ ನೋಡಿದ್ರೆ 1000. ಅಂದ್ರೆ ಎಲ್ಲರೂ ಒಂದೇ ಟೈಮ್. ಆದ್ರೆ ನೀ ದುಡ್ಡು ಕೊಟ್ಟೆ ಅಂದ್ರೆ ಲಗುಟೋಕಿ, ದುಡ್ಡು ಕೊಡೋದವ್ರ ಒಂದು ಸ್ವಲ್ಪ ಒದ್ದಾಡ್ಬೇಕು ಅಷ್ಟ. ಯಾಕೆ ಈ ಥರ ಕಮೆಂಟ್ ಮಾಡಿ ಒಂದ್ಸಲ ನೋಡೋಣ. ಹಳೆ ಕಾಲದ ಚೌಕಟ್ಟಿನ ಬಾಗಿಲ ಆ ಥರ ನಿಮ್ಗೆ ನೋಡಕ್ ಸಿಕ್ತಿದ್ವು ಅವಾಗ. ಫೋಟೋ ಕಡ್ಡಾಯ. ಇಲ್ಲಿ ಕಾಣ್ತಾರ ವಿಗ್ರಹ ಫೈನಲ್ ಏನದಾವ ಪಾಸ್ ಮಾಡಕ್ 10 ರೂಪಾಯಿ. ಇದನ್ನ ಚೀಟಿಲಿಟ್ಟು ಈ ಚೀಟಿಲಿಟ್ಟು ಒಂದು ನೀನು ನಿನಗೆ ಇದೇ ಪ್ರೋಗ್ರಾಮ್ ಬರ್ಲಿ ಅಂತ ಬಿಡ್ಕೊಂಡಿತ್ತು. ಇಲ್ಲ ಹಲೋ 8 ಗಂಟೆ ಒಳಗ ದೇವರ ದರ್ಶನ ಆಯ್ತು. ಪ್ರಸಾದ ಹಚ್ಚಿಂಬರೋ ಮೊದಲು. ದರ್ಶನ ಮಾಡ್ಕೊಂಡು ನಾವು ಬಂದ್ಬಿಟ್ಟಿದ್ದೀವಿ ಹೊರಗೆ. ಇಲ್ಲಿ ಜಾಗ ಬಿಡ್ಬೇಕು. ನಮ್ಮ ಭುವನೇಶ್ ಬೈದಾನಲ್ಲಿ
ಪ್ರತಿದಿನ ಚಾಮುಂಡಿ ತಾಯಿಯ ದರ್ಶನ ಪಡ್ಯಾಕ ಬೇರೆ ಊರಿಂದ ಇಲ್ಲಿ ಆಗಮಿಸ್ತಾರೆ. ಇವಾಗ ನೋಡ್ಬೋದು ಬೆಳಗ್ಗೆ ಇನ್ನೂ 9 ಗಂಟೆ ಆಗೈತಿ, ಇಷ್ಟೇ ಜನ ಪಾಳೆ ಹಚ್ಚಿ ನಿಂತಾರು. ಇವಾಗ ನೋಡ್ಬೋದು ಮೇಲ್ಗಡೆ ಪ್ರತಿದಿನ ಸಾವಿರಾರು ಜನಕ್ಕೆ ಅನ್ನ ಪ್ರಸಾದವನ್ನ ಇಲ್ಲಿ ನೀಡ್ತಾರೆ. ಇವಾಗ ನೋಡ್ಬೋದು ಈ ತರ ನಿಮ್ಗ ಒಳಗಡೆ ಕಾಣತೈತಿ. ಇವಾಗ ಒಂದ್ಸಲ ತೋರ್ಸ ಕಡೆ ನೋಡ್ಬೋದು. ಇವಾಗ ಪ್ರಸಾದವನ್ನ ಹೇಗೆ ನೀಡ್ತಾರೋ, ಇಲ್ಲಿನ ವ್ಯವಸ್ಥೆ ಹೆಂಗೈತೆ ಅಂತ ಕೇಳೋಣ. ಇಲ್ಲಿ ಸರ್, ಇಲ್ಲಿನ ವ್ಯವಸ್ಥೆ ಹೆಂಗೈತಿ? ಚೆನ್ನಾಗಿದೆ. ಇಷ್ಟೊತ್ತನ ಎಲ್ಲ ಸೇವೆ ಮಾಡಿ ಬಂದಿದೀವಿ. ನೀವು ಸೇವೆ ಮಾಡಿದ್ರೆ ಎಲ್ಲ ಮಾಡ್ಬಿಟ್ಟು ಬಂದಿದೀವಿ ಈ ಕಡೆ. ಸರ್, ನಿಮ್ದು ನಾವು ಮಾಡಿದೀವಿ. ಅವರೆಲ್ಲ ಇಲ್ಲಿ ಬಂದಿರೋರೆಲ್ಲ ಒಂಥರ ಸಾರ್ಥಕ ಬದುಕಿನ ಸಾಧಕರಿದ್ದಂಗೆ. ಸರ್, ಇಲ್ಲಿನ ವ್ಯವಸ್ಥೆ ಹೆಂಗೈತಿ? ಊಟ ಬಡಿಸೋದಾಗಿರ್ಬೋದು, ಇಲ್ಲಿ ಕ್ಲೀನ್ನೆಸ್ ಆಗಿರ್ಬೋದು, ಹೆಂಗೈತಿ? ಎಲ್ಲ ಚಂದ ಅದ ರೀ, ಚಂದ ಅದ ರೀ. ಅರ್ಜುನ್ ಅವರೇ ಮಸ್ತ್ ಅದ ರೀ. ಊಟ ಒಂಬಪ್ಲೆ ಅದ ರೀ. ಬಂದು ಊಟ ಮಾಡ್ಕೊಂಡು ಹೊಟ್ಟೆ ತೊಗೊಂಡು ಹೋಗೋದು ನೋಡಿ. ಚಂದ ಅದ ರೀ ಎಲ್ಲ ವ್ಯವಸ್ಥೆ.